ಆದಿರ ಸಿಟಿ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಮುಂದೆ ಕುಳಿತಿದ್ಲು ಅಂಡ್ ಡಾಕ್ಟರ್ ಅವಳಿಗೆ ಕೆಲವು ಡಾಕ್ಯುಮೆಂಟ್ಸ್ ಕೊಟ್ರು. ಅವುಗಳನ್ನ ನೋಡ್ತಾ ಆದಿರ ಪೂರ್ತಿ ಸರ್ಪ್ರೈಸ್ ಆದ್ಲು. ಅವಳು ತಕ್ಷಣ ಕೇಳಿದ್ಲು, ಇದೆಲ್ಲ ಏನು? ನನ್ ಮಗಳನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಆದ್ರೆ ನೀವು ಈ ಎಲ್ಲಾ ಪೇಪರ್ಸ್ ನನ್ ಮುಂದೆ ಯಾಕೆ ಇಡ್ತಿದ್ದೀರಾ? ಇದ್ರಲ್ಲಿ ಏನ್ ಬರ್ದಿದೆ? ಮಿಸ್ಟರ್ ರಾಜವಂಶಿ ಎಲ್ಲವನ್ನ ನೋಡ್ಕೊಳ್ತಾರೆ, ನೀವು ಅವ್ರಿಗೆ ಕೊಡಿ. ಡಾಕ್ಟರ್ ತಕ್ಷಣ ಅಂದ್ರು, ಅವರೇ ಇದನ್ನ ನೋಡೋದಾಗಿದ್ರೆ ನೀವು ಇಷ್ಟೆಲ್ಲ ನಮ್ಗೆ ಹೇಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ಮಿಸ್ ಆದಿರಾ. ಆದಿರಾ ಫೇಸ್ ನಲ್ಲಿ ಫುಲ್ ಕನ್ಫ್ಯೂಷನ್ ಕಾಣಿಸ್ಕೊಂತು. ಅವಳು ಆ ಡಾಕ್ಯುಮೆಂಟ್ಸ್ ಎತ್ಕೊಂಡು ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವು ಹಾಸ್ಪಿಟಲ್ ಬಿಲ್ಸ್ ಆಗಿದ್ವು. ಅದರಲ್ಲಿ ಹೃದಿಕಾಳ ಹೆಸರು, ಅವಳು ತಗೊಂಡಿರೋ ಟ್ರೀಟ್ಮೆಂಟ್ ಅಂಡ್ ಟೋಟಲ್ ಎಕ್ಸ್ಪೆನ್ಸಸ್ ಅಂದ್ರೆ ವೆಚ್ಚ ಪಟ್ಟಿ ಮಾಡಲಾಗಿತ್ತು. ಅದು ಪೂರ್ತಿ 7 ಲಕ್ಷ ರೂಪಾಯಿ ಆಗಿತ್ತು. ಹಾಸ್ಪಿಟಲ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ಅಲ್ಲಿನ ಚಿಕಿತ್ಸೆ ಕೂಡ ತುಂಬಾನೇ ಕಾಸ್ಟ್ಲಿ ಆಗಿರೋದ್ರಲ್ಲಿ ಡೌಟ್ ಇರ್ಲಿಲ್ಲ. ಆದಿರಾ ಶಾಕ್ ಇಂದ ಉದ್ಘರಿಸಿದ್ಲು, ಇದು ಹಾಸ್ಪಿಟಲ್ ಬಿಲ್, ಆದ್ರೆ ನೀವು ಇದನ್ನ ನನಗೆ ಯಾಕೆ ಕೊಡ್ತಿದ್ದೀರಾ? ಐ ಮೀನ್ ಮಿಸ್ಟರ್ ರಾಜವಂಶಿ ಇದನ್ನ ಪೇ ಮಾಡ್ಬೇಕಲ್ವಾ? ಡಾಕ್ಟರ್ ಮತ್ತೆ ಅವಳನ್ನ ಇಂಟರಪ್ಟ್ ಮಾಡಿ ಅಂದ್ರು, ಮಿಸ್ಟರ್ ರಾಜವಂಶಿ ಆಲ್ರೆಡಿ ಇಲ್ಲಿಂದ ಹೊರಟೋಗಿದ್ದಾರೆ ಅಂಡ್ ಇನ್ಮೇಲೆ ನಿಮ್ ಮಗಳಿಗೆ ನೀವೇ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅಂತ ಅವ್ರು ಹೇಳಿದ್ದಾರೆ. ಸೊ ಪ್ಲೀಸ್ ಈ ಪೇಮೆಂಟ್ ಅನ್ನ ಬೇಗ ಕ್ಲಿಯರ್ ಮಾಡಿ, ಆಗ ಮಾತ್ರ ನಾವು ಪೇಷಂಟ್ ನೋಡಕ್ಕೆ ನಿಮ್ಗೆ ಪರ್ಮಿಷನ್ ಕೊಡೋಕೆ ಸಾಧ್ಯ. ಸಾರಿ, ಇದು ನಿಮ್ಗೆ ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ಬೋದು, ಬಟ್ ಇದು ನಮ್ಮ ಹಾಸ್ಪಿಟಲ್ ರೂಲ್ಸ್. ನೀವು ಈ ಅಮೌಂಟ್ ಎಷ್ಟು ಬೇಗ ಪೇ ಮಾಡ್ತೀರೋ ಅಷ್ಟು ಬೇಗ ನಾವು ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ. ಸದ್ಯಕ್ಕೆ ಇದು ನಿಮ್ಮ ಪೇಮೆಂಟ್ ಡೀಟೇಲ್ಸ್. ಡಾಕ್ಟರ್ ಹೇಳಿದ ಮಾತು ಕೇಳಿದ ಆದಿರಾ ಪೂರ್ತಿ ಆಂಗರ್ನಲ್ಲಿ ಅಂದ್ಲು, ಸರಿ, ನಾನ್ ನಿಮ್ಗೆ ಈ ಪೇಮೆಂಟ್ ಪೇ ಮಾಡ್ತೀನಿ, ಆದ್ರೆ ಅದಕ್ಕೋಸ್ಕರ ನೀವು ನನ್ನ ಮಗಳನ್ನ ನೋಡೋಕೆ ಬಿಡಲ್ಲ ಅಂದ್ರೆ ಅದು ತಪ್ಪು. ನನ್ನ ಮಗಳನ್ನ ಭೇಟಿ ಮಾಡೋದನ್ನ ತಡೆಯೋಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಡಾಕ್ಟರ್ ತಕ್ಷಣ ಅಂದ್ರು, ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಇದು ಹಾಸ್ಪಿಟಲ್ ರೂಲ್ಸ್, ಸೊ ನಾವು ಅದನ್ನ ಫಾಲೋ ಮಾಡಲೇಬೇಕು. ಮಿಸ್ಟರ್ ರಾಜವಂಶಿ ಇದಕ್ಕೆಲ್ಲ ಪೇಮೆಂಟ್ ಮಾಡಲ್ಲ ಅಂತ ನಮ್ಗೆ ಮೊದಲೇ ಗೊತ್ತಿದ್ರೆ ನಾವು ನಿಮ್ಗೆ ಎಲ್ಲವನ್ನ ಹೇಳಿ ಅಡ್ವಾನ್ಸ್ ಪಾವತಿ ತಗೊಳ್ತಿದ್ವಿ. ಬಟ್ ಈಗ ಅವರು ಇಲ್ಲಿಂದ ಹೋಗಿರೋದ್ರಿಂದ ಇದೆಲ್ಲವನ್ನ ನೀವೇ ಪೇ ಮಾಡ್ಬೇಕಾಗುತ್ತೆ. ಡಾಕ್ಟರ್ ಮಾತುಗಳನ್ನ ಕೇಳಿ ಆದಿರಾಳಿಗೆ ಡಾಕ್ಟರ್ಗಿಂತ ರುದ್ರನ್ ಮೇಲೆ ಜಾಸ್ತಿ ಕೋಪ ಬಂತು. ಹೃದಿಕಾಗೆ ಪರ್ಸನಲ್ ಆಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿದವನು ಈಗ ಅವಳನ್ನ ಇಲ್ಲಿಗೆ ಬಿಟ್ಟು ಹೇಗೆ ಹೋಗೋಕೆ ಸಾಧ್ಯ? ಅವನೇ ಅಲ್ವಾ ಹೃದಿಕಾನ ತನ್ನ ಮಗಳು ಅಂತ ಕರೆದಿದ್ದು. ಅವಳ ಚಿಕಿತ್ಸೆ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತ ಇವನೇ ಅಲ್ವಾ ವಾರ್ನಿಂಗ್ ಕೊಟ್ಟಿದ್ದು. ಹಾಗಾದ್ರೆ ಈಗೇನಾಯ್ತು? ಅವನು ಇಷ್ಟೊಂದು ಹಾರ್ಟ್ಲೆಸ್ ಆಗಿರೋಕೆ ಹೇಗ್ ಸಾಧ್ಯ? ರುದ್ರ ಹೇಳಿದ್ದ ಪ್ರತಿಯೊಂದು ಮಾತು ಅವಳಿಗೆ ಮತ್ತೆ ನೆನಪಾಯ್ತು. ರುದ್ರ ಅವಳನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ತೀನಂತ ಹೇಳಿದ್ದ. ಅವಳು ವ್ಯಂಗ್ಯವಾಗಿ ಮುಗುಳ್ನಕ್ಕು ಅಂದ್ಲು, ಮಿಸ್ಟರ್ ರುದ್ರ ರಾಜವಂಶಿ, ನೀವು ನನ್ನನ್ನ ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿದ್ದು ಕರೆಕ್ಟ್ ಆಗಿದೆ ನೋಡಿ. ಈಗ ನೀವು ನನ್ನನ್ನ ಪೂರ್ತಿ ನಾಶ ಮಾಡಿದಿರಿ. ಡಾಕ್ಟರ್ ಅವಳನ್ನ ನೋಡಿ ಅಂದ್ರು, ನೋಡಿ, ನಿಮ್ಮ ಮಿಸ್ಟರ್ ರಾಜವಂಶಿಗೆ ನೀವು ಏನ್ ಹೇಳ್ಬೇಕೋ ಅದನ್ನ ಅವ್ರ ಹತ್ರನೇ ನೇರವಾಗಿ ಹೇಳಿ. ಇದು ನಿಮ್ಮಿಬ್ರು ನಡುವಿನ ಪರ್ಸನಲ್ ಮ್ಯಾಟರ್. ನಾನು ಜಸ್ಟ್ ರಿಕ್ವೆಸ್ಟ್ ಮಾಡೋದೇನಂದ್ರೆ ಈ ಪೇಮೆಂಟ್ ಅನ್ನ ನೆಕ್ಸ್ಟ್ ½ ಒಳಗೆ ಡಿಪಾಸಿಟ್ ಮಾಡಿ. ಅಷ್ಟೇ ಹೇಳಿ ಡಾಕ್ಟರ್ ತಮ್ಮ ಚೇರಿಂದ ಎದ್ದು ಅಲ್ಲಿಂದ ಹೊರಟೋದ್ರು. ಆದಿರಾ ಅವ್ರು ಹೋಗೋದನ್ನ ಸುಮ್ಮನೆ ನೋಡ್ತಾ ಇದ್ಲು. ಅವಳ ಕಣ್ಣುಗಳಿಂದ ಕಣ್ಣೀರ್ ಹರಿಯೋಕೆ ಸ್ಟಾರ್ಟ್ ಆಯಿತು. ಆ 7 ಲಕ್ಷ ರೂಪಾಯಿ ಅವಳ ಹತ್ರ ಇದ್ದಿದ್ರೆ ಅವಳು ರುದ್ರನ ಮ್ಯಾನ್ಷನ್ ನಲ್ಲಿ ಇರೋಕೆ ಯಾಕೆ ಹೋಗ್ತಿದ್ಲು? ಇಷ್ಟೆಲ್ಲ ಟಾರ್ಚರ್ ಯಾಕೆ ಸಹಿಸ್ಕೊಳ್ತಿದ್ಲು? ಅವಳ ಧೈರ್ಯ ಈಗ ಪೂರ್ತಿ ಅವಳನ್ನ ಕೈ ಬಿಡ್ತಿತ್ತು ಅಂಡ್ ಕಣ್ಣೀರ್ ಸುರಿಯೋದು ಸ್ಟಾಪ್ ಆಗೋ ತರ ಕಾಣಿಸ್ತಾ ಇರ್ಲಿಲ್ಲ. ಅವಳು ಆ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೊರಗ್ ಬಂದ್ಲು. ಅವಳು ಹೊರಗ್ ಬಂದ ತಕ್ಷಣ ಅವಳ ಕಣ್ಗಳು ಹೃದಿಕಾ ವಾರ್ಡ್ ಮೇಲೆ ಬಿದ್ವು. ಅವಳು ತಕ್ಷಣ ಅಲ್ಲಿಗೆ ಹೋದ್ಲು. ಆದ್ರೆ ಬಾಗ್ಲು ಮುಟ್ಟೋ ಮೊದ್ಲೇ ಒಬ್ಬ ವಾರ್ಡ್ ಬಾಯ್ ಹತ್ರ ಬಂದು ನಿಂತ. ವಾರ್ಡ್ ಬಾಯ್ ಅದಿರಾ ಆ ಕಡೆ ನೋಡಿ ಅಂದ, ಡಾಕ್ಟರ್ ಹೇಳಿದ್ದಾರೆ ನೀವು ಮೊದಲು ಪೇಮೆಂಟ್ ಮಾಡ್ಬೇಕಂತ, ಅದಾದ್ಮೇಲೆ ಮಾತ್ರ ನಿಮ್ಮನ್ನ ಹೊರಗ್ ಬಿಡೋಕೆ ಪರ್ಮಿಷನ್ ಇದೆ. ವಾರ್ಡ್ ಬಾಯ್ ಮಾತು ಕೇಳಿದ ಆದಿರಾ ವ್ಯಂಗ್ಯವಾಗಿ ಹೇಳಿದ್ಲು, ಈ ವರ್ಲ್ಡ್ ನಲ್ಲಿ ಕಲ್ಲು ಹೃದಯದ ಜನರಿದ್ದಾರೆ ಅಂತ ಕೇಳಿದ್ದೆ, ಆದ್ರೆ ಇವತ್ತು ನನ್ನ ಕಣ್ಣಾರೆ ಅದನ್ನ ನೋಡ್ತಾ ಇದ್ದೀನಿ. ಪೇಷಂಟ್ಸ್ ಪ್ರಾಣ ಉಳಿಸೋ ಡಾಕ್ಟರ್ಸ್ ಅಂದ್ರೆ ದೇವ್ರು ಅಂತಾರೆ, ಆದ್ರೆ ದೇವ್ರುಗಳು ಕೂಡ ಈ ತರ ಬಿಸ್ನೆಸ್ ಮಾಡ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಖಂಡಿತ ಮಿಸ್ಟರ್ ರಾಜವಂಶಿ ನಿಮ್ ಹತ್ರ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ ನನಗ್ ಗೊತ್ತು, ಆದ್ರೆ ಒಬ್ಬ ಮನುಷ್ಯ ಇಷ್ಟೊಂದು ಹಾರ್ಟ್ಲೆಸ್ ಆಗಿರೋಕೆ ಹೇಗ್ ಸಾಧ್ಯ? ಅವನು ಯಾರ ಮೇಲೆ ಸೇಡ್ ತೀರಿಸ್ಕೊಳ್ತಿದ್ದಾನೆ? ನನ್ ಮೇಲೆ ಕೋಪ ಇದ್ರೆ ನನಗ್ ಶಿಕ್ಷೆ ಕೊಡ್ಲಿ, ಬಟ್ ನನ್ ಮಗಳು ತಪ್ಪೇನಿತ್ತು? ಅವಳನ್ನ ಯಾಕೆ ಈ ತರ ಟಾರ್ಚರ್ ಮಾಡ್ತಿದ್ದಾರೆ?
ಮಿಸ್ಟರ್ ರಾಜವಂಶಿ ಲೈಫ್ನಲ್ಲಿ ಯಾವತ್ತೂ ಹ್ಯಾಪಿ ಆಗಿರಲ್ಲ. ಅವನು ರಕ್ತದ ಕಣ್ಣೀರು ಸುರಿಸ್ತಾನೆ. ಅವನಿಗೆ ಸ್ವಂತ ಮಗಳು ಇಲ್ದಿರೋದೇ ಒಳ್ಳೇದು. ಒಂದ್ ವೇಳೆ ಅವನಿಗೆ ಮಗಳಿದ್ರೆ ನಾನು ಅವಳ ಸಲುವಾಗಿ ಅವನನ್ನ ಶಪಿಸ್ತಿದ್ದೆ ಅಂಡ್ ಅವನು ಅವಳಿಗೋಸ್ಕರ ಯಾವತ್ತೂ ಹಂಬಲಿಸೋ ತರ ಮಾಡ್ತಾ ಇದ್ದೆ. ಹೀಗೆ ಹೇಳ್ತಾ ಅವಳು ತನ್ನ ಕಣ್ಣೀರನ್ನ ಉರ್ಸ್ಕೊಂಡ್ಲು. ಆಗ ಸಡನ್ ಆಗಿ ಒಂದು ವಾಯ್ಸ್ ಕೇಳಿಸ್ತು. ನಾನ್ ಯಾರಿಗೋಸ್ಕರ ಹಂಬಲಿಸ್ಬೇಕು ಅಂಡ್ ಯಾರಿಗೋಸ್ಕರ ಬೇಡ ಅಂತ ಡಿಸೈಡ್ ಮಾಡಕ್ಕೆ ನೀನ್ ಯಾರು? ಆ ವಾಯ್ಸ್ ಕೇಳಿದ ಆದಿರ ತಕ್ಷಣ ಹಿಂದೆ ತಿರುಗಿ ರುದ್ರನನ್ನ ನೋಡಿದ್ಲು. ರುದ್ರನನ್ನ ಅವಳು ಎದುರು ನೋಡಿ ಅವಳಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳಿಗೆ ತುಂಬಾನೇ ಕೋಪ ಬಂದಿತ್ತು. ಆದ್ರೆ ಅದೇ ಟೈಮ್ನಲ್ಲಿ ರುದ್ರ ವಾಪಸ್ ಬಂದಿರೋದನ್ನ ನೋಡಿ ಅವನಿಗೆ ತನ್ನ ಮಿಸ್ಟೇಕ್ ರಿಯಲೈಸ್ ಆಗಿರ್ಬಹುದು ಅನ್ನೋ ಒಂದು ಸಣ್ಣ ಹೋಪ್ ಅವಳಲ್ಲಿ ಮೂಡ್ತು. ಅವಳು ಬೇಗನೆ ಅವನ ಹತ್ರ ಬಂದು ಕೇಳಿದ್ಲು, ನೀನೆಲ್ಲಾ ಮಿಸ್ಟೇಕ್ಸ್ ರಿಯಲೈಸ್ ಮಾಡ್ಕೊಂಡಿರೋದಕ್ಕೆ ಇಲ್ಲಿಗೆ ವಾಪಸ್ ಬಂದಿದ್ಯಾ ಅಲ್ವಾ? ಅವಳ ಮಾತು ಕೇಳಿ ರುದ್ರ ತಕ್ಷಣ ರಿಪ್ಲೈ ಮಾಡ್ದ, ಇಲ್ಲ. ಫಸ್ಟ್ ಆಫ್ ಆಲ್ ರುದ್ರ ರಾಜವಂಶಿ ಯಾವತ್ತೂ ತಪ್ಪುಗಳನ್ನ ಮಾಡಲ್ಲ. ಒಂದ್ ವೇಳೆ ಮಾಡಿದ್ರು ಕೂಡ ಅವನು ಅದನ್ನ ಒಪ್ಕೊಳ್ಳಲ್ಲ. ಅವನು ಅದನ್ನ ಮೀರಿ ಬೆಳಿತಾನೆ ಅಷ್ಟೆ. ಆದಿರ ಪೂರ್ತಿ ಶಾಕ್ ಆಗಿ ಅವನನ್ನ ನೋಡಿದ್ಲು. ಮರುಕ್ಷಣ ಅವಳು ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡು ಸಮಾಧಾನದಿಂದ ಹೇಳಿದ್ಲು, ನೋಡು, ನಮ್ಮ ಮಧ್ಯ ಏನೇ ಪ್ರಾಬ್ಲಮ್ಸ್ ಇದ್ರು ಅದನ್ನ ಆಮೇಲೆ ಸಾಲ್ವ್ ಮಾಡ್ಕೊಳ್ಳೋಣ. ನೀನು ನನ್ನ ಜೊತೆ ಏನ್ ಬೇಕಾದ್ರೂ ಮಾಡು, ನಾನು ನಿನ್ನನ್ನ ಸ್ಟಾಪ್ ಮಾಡಲ್ಲ, ಯಾವುದಕ್ಕೂ ನೋ ಅನ್ನಲ್ಲ. ಬಟ್ ಈಗ ನನಗೆ ಒಂದು ಫೇವರ್ ಮಾಡು ಪ್ಲೀಸ್, ಈ ಬಿಲ್ ಪೇ ಮಾಡು. ಇಲ್ಲಾಂದ್ರೆ ಇದನ್ನ ಆಮೇಲೆ ಪೇ ಮಾಡ್ತೀನಂತ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡು. ರುದ್ರ ಸೈಲೆಂಟ್ ಆಗಿ ಅವಳನ್ನೇ ನೋಡ್ತಾ ಇದ್ದ. ಆದಿರ ಈಗ ಕಣ್ಣೀರ್ ಹಾಕ್ತಾ ಅಂದ್ಲು, ನಾನು ನಿನ್ಗೆ ಹೇಳ್ತಿದ್ದೀನಿ, ನಾನು ಹೇಗ್ ಬೇಕಿದ್ರು ಆ ಅಮೌಂಟ್ ನಿನ್ಗೆ ವಾಪಸ್ ಕೊಡ್ತೀನಿ. ಬೇಕಿದ್ರೆ ನನ್ನನ್ನ ನಾನು ಮಾರ್ಕೊಳ್ಬೇಕಾದ್ರೂ ಓಕೆ ಮಿಸ್ಟರ್ ರಾಜವಂಶಿ. ಆದ್ರೆ ದಯವಿಟ್ಟು ನನ್ನ ಹಾರ್ಟ್ ಬೀಟ್ ಚಿಕಿತ್ಸೆಗೆ ಹೆಲ್ಪ್ ಮಾಡಿ. ನಾನು ನಿಮ್ ಮುಂದೆ ಕೈ ಮುಗಿದು ಬೇಡ್ಕೊಳ್ತೀನಿ. ಒಂದು ವೇಳೆ ನೀವು ಹೇಳಿದ್ರೆ ನಿಮ್ ಕಾಲ್ ಕೂಡ ಹಿಡ್ಕೊಳ್ತೀನಿ. ನೀವು ನನ್ನನ್ನ ನಿಮ್ ಮುಂದೆ ನಮಸ್ಕರಿಸೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ರಿ ಅಲ್ವಾ? ನೀವು ನನ್ನನ್ನ ಸೋಲಿಸ್ಬೇಕು ಅನ್ಕೊಂಡಿದ್ರಿ ಅಲ್ವಾ? ಓಕೆ, ನಾನು ನನ್ನ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಈ ಆದಿರ ಮಿಸ್ಟರ್ ರುದ್ರ ರಾಜವಂಶಿ ಎದುರು ಸೋತ್ ಹೋಗಿದ್ದಾಳೆ. ಇಷ್ಟು ಹೇಳ್ತಾ ಅವಳು ಅವನ ಮುಂದೆ ಪೂರ್ತಿ ತಲೆ ತಗ್ಸಿ ನಿಂತ್ಲು. ಅವಳ ಈ ಹತಾಶೆ ರುದ್ರನ ಈಗೋಗೆ ಒಂದು ದೊಡ್ಡ ವಿಕ್ಟರಿ ತರ ಅನಿಸ್ತಿತ್ತೋ ಅಥವಾ ಅವನ ಒಳಗಿರೋ ಮನುಷ್ಯತ್ವವನ್ನ ಚುಚ್ಚುತ್ತಾ ಇತ್ತೋ ಗೊತ್ತಿಲ್ಲ. ಆದಿರ ಕಣ್ಗಳಿಂದ ಕಣ್ಣೀರು ಕಂಟಿನ್ಯೂಸ್ ಆಗಿ ಹರಿತಾ ಇತ್ತು. ರುದ್ರ ಸೈಲೆಂಟ್ ಆಗಿ ಅವಳನ್ನೇ ಅಬ್ಸರ್ವ್ ಮಾಡ್ತಿದ್ದ. ಕೆಲವು ಸೆಕೆಂಡ್ಸ್ ಆದ್ಮೇಲೆ ಆದಿರ ರುದ್ರನನ್ನ ನೋಡಿ ಕೇಳಿದ್ಲು, ಪ್ಲೀಸ್ ನನ್ನ ಮಗಳನ್ನ ಈಗಲೇ ಮೀಟ್ ಮಾಡೋಕೆ ಪರ್ಮಿಷನ್ ಕೊಡಿಸಿ ಮಿಸ್ಟರ್ ವಂಶಿ. ದಯವಿಟ್ಟು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಅಂದ್ಲು. ಇದನ್ನ ಕೇಳ್ತಾ ರುದ್ರ ಅವಳ ಶೋಲ್ಡರ್ಸ್ ಇಟ್ಕೊಂಡು, ನೀನ್ ನಿಜವಾಗಿಯೂ ಹೃದಿಕಾನ ಮೀಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಯಾ ಅಂತ ಕೇಳ್ದ. ಆದಿರ ಕಣ್ಣೀರ್ ಹಾಕ್ತಾ ತಲೆ ಅಳ್ಳಾಡ್ಸಿದ್ಲು. ರುದ್ರ ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ, ಸರಿ, ಹಾಗಾದ್ರೆ ನಾನ್ ನಿನ್ಗೆ ಒಂದು ಆಫರ್ ನೀಡ್ತೀನಿ. ನಿನ್ಗೆ ಇಷ್ಟ ಇದ್ರೆ ನೀನು ಹೃದಿಕಾನ ಭೇಟಿ ಮಾಡಬಹುದು. ಆದಿರ ಪೂರ್ತಿ ಸರ್ಪ್ರೈಸ್ ಆಗಿ ಅವನನ್ನ ನೋಡಿದ್ಲು. ರುದ್ರ ಕೊಡ್ತಿರೋ ಈ ಪ್ರಪೋಸಲ್ ನೋಡಿ ಅವಳ ಕಣ್ಣಲ್ಲಿ ಎಷ್ಟೊಂದು ಡೌಟ್ಸ್ ಮೂಡ್ತು. ಅವಳ ಆ ಶಾಕಿಂಗ್ ಲುಕ್ ನೋಡಿ ರುದ್ರ ಸ್ವಲ್ಪ ಸ್ಮೈಲ್ ಮಾಡ್ತಾ ಅಂದ, ನಾನು ಈ ಕಂಪ್ಲೀಟ್ ಬಿಲ್ ಪೇ ಮಾಡಿ ಹೃದಿಕಾನ ಮೀಟ್ ಮಾಡೋಕ್ಕೆ ನಿನ್ಗೆ ಚಾನ್ಸ್ ಕೊಡ್ಬೇಕು ಅಂತ ನೀನ್ ಬಯಸಿದ್ರೆ ಅಂಡ್ ಹೃದಿಕಾಳ ಫ್ಯೂಚರ್ ಟ್ರೀಟ್ಮೆಂಟ್ ಕೂಡ ನಾನೇ ನೋಡ್ಕೋಬೇಕಂತ ನೀನ್ ಅನ್ಕೊಂಡಿದ್ರೆ ನೀನು ಪರ್ಮನೆಂಟ್ ಆಗಿ ನನಗೆ ಹೃದಿಕಾನ ಹ್ಯಾಂಡ್ ಓವರ್ ಮಾಡಬೇಕು. ನೀನು ಈ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಲೇಬೇಕು. ಅವನ್ ಹೀಗೆ ಹೇಳ್ತಿದ್ದಾಗೆ ವಿವಾನ್ ಕಡೆ ನೋಡ್ದ. ವಿವಾನ್ ತಕ್ಷಣ ಆ ಫೈಲನ್ನ ಆದಿರ ಕಡೆಗೆ ಚಾಚ್ದ. ಆದಿರಾಳಿಗೆ ಅಲ್ಲಿ ಆಕ್ಚುಲಿ ಏನಾಗ್ತಿದೆ ಅಂತ ಅರ್ಥನೇ ಆಗ್ಲಿಲ್ಲ. ಕೆಲವೊಮ್ಮೆ ಅವಳಿಗೆ ಒಂದು ಪೇಪರ್, ಕೆಲವೊಮ್ಮೆ ಇನ್ನೊಂದು ಪೇಪರ್ ಕೊಡಲಾಗ್ತಿತ್ತು. ಅವಳು ಆ ಡಾಕ್ಯುಮೆಂಟ್ಸ್ ತನ್ನ ಕೈಗೆ ತಗೊಂಡ್ಲು ಅಂಡ್ ಮರುಕ್ಷಣನೇ ಅವಳ ಕಣ್ಣುಗಳಲ್ಲಿ ಕಲ್ಲಿನಂತೆ ಸ್ಥಿರವಾದ್ವು. ಅವಳ ಕಣ್ಣೀರು ಆ ಪೇಪರ್ಸ್ ಮೇಲೆ ಬಿದ್ವು. ಆ ಡಾಕ್ಯುಮೆಂಟ್ಸ್ ಬೇರೆ ಯಾವುದೂ ಅಲ್ಲ, ಅವು ಹೃದಿಕಾಳ ಅಡಾಪ್ಷನ್ ಪೇಪರ್ಸ್, ಅಂದ್ರೆ ದತ್ತು ಪತ್ರಗಳಾಗಿದ್ವು. ರುದ್ರ ಆ ಮಗುವನ್ನ ಲೀಗಲ್ ಆಗಿ ತನ್ನವಳನ್ನಾಗಿ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದ. ಹೇಗೋ ಅವಳು ತನ್ನ ಕಣ್ರೆಪ್ಪೆಗಳನ್ನ ಎತ್ತಿ ರುದ್ರನನ್ನ ನೋಡಿದ್ಲು. ರುದ್ರ ತಕ್ಷಣ ಹೇಳ್ದ, ಇಲ್ಲಿ ಯಾವುದು ಫ್ರೀಯಾಗಿ ಸಿಗಲ್ಲ ಮಿಸ್ ಆದಿರಾ. ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ. ಹೃದಿಕಾ ಟ್ರೀಟ್ಮೆಂಟ್ಗೆ ನಿನ್ಗೆ ಮನಿ ಬೇಕು ಅಲ್ವಾ? ನಿನ್ಗೆ ಏನ್ ಬೇಕೋ ಅದೆಲ್ಲ ಸಿಗುತ್ತೆ. ಆದ್ರೆ ಪ್ರತಿಯಾಗಿ ನೀನ್ ನನ್ಗೆ ಹೃದಿಕಾನ ಕೊಡ್ಬೇಕಾಗುತ್ತೆ. ಆದಿರಾ ಒಂದು ಸ್ಯಾಡ್ ಸ್ಮೈಲ್ ಜೊತೆ ಹೇಳಿದ್ಲು, ನೀವ್ ಹೇಳಿದ್ದು ಸರಿ ಮಿಸ್ಟರ್ ರಾಜವಂಶಿ.
ಇಲ್ಲಿ ಎಲ್ಲದಕ್ಕೂ ಬೆಲೆ ಇದೆ. ಆದ್ರೆ ನನ್ನ ಹಾರ್ಟ್ ಬೀಟ್ಗೆ ನೀವು ಪ್ರೈಸ್ ಫಿಕ್ಸ್ ಮಾಡಿದೀರಾ. ನೀವ್ ಯಾವಾಗ್ಲೂ ನನ್ನ ಹಾರ್ಟ್ ಬೀಟ್ನ ನನ್ನಿಂದ ಕಿತ್ಕೊಳ್ಳೋಕೆ ವೇಟ್ ಮಾಡ್ತಿದ್ರಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನೀವು ತುಂಬಾನೇ ರಿಚ್ ಇದ್ದೀರಾ. ನೀವು ಏನ್ ಅನ್ಬೇಕಾದ್ರೂ ಬೈ ಮಾಡಬಹುದು. ನೀವು 2 ಅಥವಾ 4 ಮಕ್ಕಳನ್ನ ಕೂಡ ಖರೀದಿ ಮಾಡಬಹುದು ಅಲ್ವಾ? ಹಾಗಿರುವಾಗ ನನ್ನ ಹಾರ್ಟ್ ಬೀಟ್ನ ಯಾಕೆ ನನ್ನಿಂದ ಕಸ್ದುಕೊಳ್ಳೋಕೆ ನೋಡ್ತಿದ್ದೀರಾ? ರುದ್ರ ಯಾವ್ದೇ ಎಮೋಷನ್ ಇಲ್ದೆ ಹೇಳ್ದ. ನಿನ್ ಕ್ವೆಶನ್ಗೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ನೀನು ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ತಿದ್ಯೋ ಇಲ್ವೋ ಅಂತ ನನಗೆ ಹೇಳು ಅಷ್ಟೇ. ಆದಿರಾ ಡಾಕ್ಯುಮೆಂಟ್ಸ್ಗಳಿಗೆ ಸೈನ್ ಮಾಡ್ತಾ, ನನ್ನ ಹಾರ್ಟ್ ಬೀಟ್ ಸೇಫ್ ಆಗಿರೋದು ಆ್ಯಂಡ್ ಅವಳು ಹ್ಯಾಪಿ ಆಗಿರೋದು ಮಾತ್ರ ನನಗೆ ಇಂಪಾರ್ಟೆಂಟ್. ನನಗೆ ಬೇರೇನು ಬೇಡ. ನೀವು ಅದಕ್ಕೆ ಬೆಲೆ ಕಟ್ಟಿದ್ದೀರಾ. ಒಂದು ವೇಳೆ ನೀವು ನನಗೆ ಬೆಲೆ ಕಟ್ಟಿದ್ರು ನಾನು ಆ ಪೇಪರ್ಸ್ಗೆ ಸೈನ್ ಮಾಡೋಕ್ಕೆ ರೆಡಿ ಇದೆ ಅಂತ ಅವಳು ಹೇಳ್ತಿದ್ದಾಗ ಅವನು ಇನ್ನೂ ಮಾತಾಡ್ತಾನೆ ಇದ್ದ. ಅವಳು ಒಂದು ಡೀಪ್ ಬ್ರೇಕ್ ತಗೊಂಡು ಆ ಡಾಕ್ಯುಮೆಂಟ್ಸ್ ಮೇಲೆ ಪೆನ್ ಇಟ್ಟು ಸೈನ್ ಮಾಡಿದ್ಲು. ಈಗ ಅವಳಿಗೆ ನಿಜವಾಗಿಯೂ ಎಲ್ಲವನ್ನ ಕಳ್ಕೊಂಡ ಹಾಗೆ ಫೀಲ್ ಆಯ್ತು. ರುದ್ರ ಸೈಲೆಂಟ್ ಆಗಿ ಅವಳನ್ನೇ ನೋಡ್ತಿದ್ದ. ಅವನು ಆದಿರಾ ಡ್ಯಾನ್ಸ್ ಅಕಾಡೆಮಿನ ಡಿಸ್ಟ್ರಾಯ್ ಮಾಡಿದಾಗ ಕೂಡ ಆದಿರಾ ಫೇಸ್ ಇಷ್ಟೊಂದು ಎಮೋಷನಲ್ ಆಗಿರ್ಲಿಲ್ಲ. ಆಗ್ಲೂ ಅವಳು ಇವತ್ತಿನ ತರ ಸೋತ್ ಹಾಗೆ ಕಾಣಿಸಿರ್ಲಿಲ್ಲ. ಆದ್ರೆ ಬಹುಶಃ ಇದು ತುಂಬಾನೇ ನೆಸೆಸರಿ ಇತ್ತು. ಆದಿರಾ ಅವನನ್ನ ನೋಡಿದ ತಕ್ಷಣ ಅಂದ್ಲು, ಈಗ ಪ್ಲೀಸ್ ಡಾಕ್ಟರ್ಗೆ ಹೇಳಿ ರುಜಿಕಾನ ಮೀಟ್ ಮಾಡಕ್ಕೆ ಪರ್ಮಿಷನ್ ಕೊಡಿಸಿ. ರುದ್ರ ಏನೂ ಹೇಳಿಲ್ಲ, ಜಸ್ಟ್ ವಿವಾನ್ ಕಡೆಗೆ ನೋಡ್ದ. ವಿವಾನ್ ತಕ್ಷಣ ಡಾಕ್ಟರ್ ಕ್ಯಾಬಿನ್ಗೆ ಹೋದ. ರುದ್ರ ರುದಿಕಾಳ ವಾರ್ಡ್ ಕಡೆಗೆ ನಡೆದ. ಅವನ ಹಿಂದೆನೆ ಆದಿರಾ ಬಂದ್ಲು. ಆದಿರಾ ಬಾಗಿಲಿನಿಂದ ಇಣುಕ್ತಾ ನಿಂತಿದ್ಲು. ರುದ್ರ ಡೋರ್ ಓಪನ್ ಮಾಡಿದಾಗ ಅವಳು ಸಣ್ಣದಾಗಿ ಸ್ಮೈಲ್ ಮಾಡ್ತಾ ಒಳಗ್ ಹೋದ್ಲು. ಅವಳು ತನ್ನ ರುದಿಕಾ ಹತ್ರ ಬಂದ್ಲು. ರುದಿಕಾ ಜಸ್ಟ್ 1 ವರ್ಷದ ಮಗು. ಅವಳ ಬರ್ಡೇಗೆ ಕೇವಲ 3 ಅಥವಾ 4 ದಿನಗಳು ಅಷ್ಟೇ ಬಾಕಿ ಇತ್ತು. ಆದಿರಾ ಲೈಫ್ ನಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದ್ದಾಗ ಅವಳು ರುದಿಕಾ ಬರ್ಡೇ ಬಗ್ಗೆ ಎಷ್ಟೊಂದು ಪ್ಲಾನ್ ಮಾಡಿದ್ಲು. ಆದ್ರೆ ಈಗ ಎಲ್ಲವೂ ಸ್ಪಾಯ್ಲ್ ಆಗಿತ್ತು. ಆದಿರಾ ಕಣ್ಗಳಿಂದ ಕಣ್ಣೀರು ನಿರಂತರವಾಗಿ ಹರಿತಾ ಇತ್ತು. ರುದ್ರ ಅವಳನ್ನ ನೋಡಿ ಅಂದ, ಅಳೋದನ್ನ ಸ್ಟಾಪ್ ಮಾಡು. ರುದಿಕಾನ ಸರಿಯಾಗಿ ನೋಡ್ಕೊ. ನಾನು ರುದಿಕಾ ಮೇಲೆ ನನ್ನ ಲೀಗಲ್ ರೈಟ್ಸ್ ಪಡ್ಕೊಂಡಿರ್ಬಹುದು, ಆದ್ರೆ ಅದ್ರ ಅರ್ಥ ನಿನ್ಗೆ ಅವಳ ಮೇಲೆ ಯಾವುದೇ ಹಕ್ಕಿಲ್ಲ ಅಂತ ಅಲ್ಲ. ನಿನ್ಗೆ ಇಷ್ಟ ಇದ್ರೆ ನೀನು ಅವಳ ಜೊತೆಗೆ ಇರಬಹುದು ಅಂಡ್ ಅವಳನ್ನ ಟೇಕ್ ಕೇರ್ ಮಾಡಬಹುದು. ಅಥವಾ ನಾನ್ ಬೇರೆ ಯಾರನ್ನಾದ್ರೂ ಕೇರ್ ಟೇಕರ್ ಆಗಿ ಅಪಾಯಿಂಟ್ ಮಾಡ್ಬೇಕಾ? ಆದಿರಾ ಮುಖದಲ್ಲಿ ಅವನ ಮಾತುಗಳಿಗೆ ಒಂದು ವ್ಯಂಗ್ಯದ ನಗು ಇತ್ತು. ರುದ್ರನನ್ನ ನೋಡ್ತಾ ಅವಳು ಅಂದ್ಲು, ಜನರು ಫ್ಯೂಚರ್ ಚೇಂಜ್ ಮಾಡೋ ಪವರ್ ನಿಮ್ಗಿದೆ ಅಂತ ನೀವು ನನಗೆ ಹೇಳಿದ್ರಿ ಮಿಸ್ಟರ್ ವಂಶಿ. ನಿಮ್ಗೆ ನಿಜವಾಗಿಯೋ ಶಕ್ತಿ ಇದೆ. ನೀವು ಜನರ ಭವಿಷ್ಯವನ್ನ ಮಾತ್ರವಲ್ಲ, ಅವರ ಲೈಫ್ ಅಂಡ್ ಅವರ ರಿಲೇಶನ್ಶಿಪ್ಸ್ ಕೂಡ ಚೇಂಜ್ ಮಾಡಬಲ್ರಿ. ಆಕ್ಚುಲಿ ನನ್ನ ಹಾರ್ಟ್ ಬೀಟ್ ಆಗಿದ್ದ ಹೃದಿಕಾ ಈಗ ಜಸ್ಟ್ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದ್ದಾಳೆ. ಮೊದಲು ನಾನು ಅವಳಿಗೆ ಅಮ್ಮನಾಗಿದ್ದೆ, ಆದ್ರೆ ಇವತ್ತು ಅವಳ ಕೇರ್ ಟೇಕರ್ ಅಷ್ಟೇ. ರುದ್ರ ಅವಳ ಮಾತುಗಳಲ್ಲಿದ್ದ ಆ ಇಂಟೆನ್ಸ್ ಪೇನ್ ಅನುಭವಿಸ್ದ. ಆದ್ರೆ ಆ ಸಿಚುವೇಶನ್ ಅಲ್ಲಿ ಅವನು ಯಾವ್ದು ಅಗತ್ಯವೋ ಅದನ್ನೇ ಹೇಳಿದ್ದ. ಅವನು ಆ ತರ ಮಾತಾಡದೆ ಇದ್ದಿದ್ರೆ ಬಹುಶಃ ಆದಿರಾ ರುದಿಕಾನ ರುದ್ರನ ಜೊತೆ ಬಿಟ್ಟು ಹೋಗೋ ಬಗ್ಗೆ ಮಾತಾಡ್ತಾ ಇದ್ಲು. ರುದ್ರ ರುದಿಕಾನ ನೋಡ್ದ. ಅವಳ ಫೇಸ್ ನಲ್ಲಿ ಸಣ್ಣ ಸ್ಮೈಲ್ ಇತ್ತು. ಇವತ್ತು ಅವನ ಮಗಳು ಅವನ ಜೊತೆ ಇದ್ದಿದ್ರೆ ಅವಳು ಕೂಡ ರುದಿಕಾ ತರಹಾನೇ ಹ್ಯಾಪಿಯಾಗಿ ಇರ್ತಿದ್ಲು. ಆ ಬ್ಯಾಡ್ ಇನ್ಸಿಡೆಂಟ್ ನಡೆದು 1 ವರ್ಷ ಕಳೆದಿತ್ತು. ಕೇವಲ 3 ದಿನಗಳ ನಂತರ ಅವನ ಮಗಳು ಅವನನ್ನ ಬಿಟ್ಟು ಹೋಗಿ 1 ವರ್ಷ ಕಂಪ್ಲೀಟ್ ಆಗ್ತಿತ್ತು. ಆ ಪೇನ್ ರುದ್ರನನ್ನ ಒಳಗೊಳಗೆ ಕಾಡ್ತಾ ಇತ್ತು. ರುದ್ರನ ಕಣ್ಣುಗಳಲ್ಲಿ ಆ ಪೇನ್ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಯಾಕಂದ್ರೆ ಅವನು ತನ್ನ ಮಗಳನ್ನ ನೆನಪಿಸ್ಕೊಳ್ತಿದ್ದ. ಆದ್ರೆ ಅವನು ಇಷ್ಟೊಂದು ನೋವಿನಿಂದ ಮಿಸ್ ಮಾಡ್ತಿರೋ ಮಗಳು ಆಕ್ಚುಲಿ ಅವನ ಮುಂದೆನೇ ಇದ್ದಾಳೆ ಅನ್ನೋ ಸತ್ಯ ಅವನಿಗೆ ಗೊತ್ತಿರ್ಲಿಲ್ಲ. ಅವನು ಕೈ ಚಾಚಿ ರುದಿಕಾ ಕೆನ್ನೆ ಮೇಲೆ ಕೈ ಇಟ್ಟ ಅಂಡ್ ರುದಿಕಾ ನಿಧಾನವಾಗಿ ತನ್ನ ಕಣ್ಣುಗಳನ್ನ ಓಪನ್ ಮಾಡಿದ್ಲು. ಮರುಕ್ಷಣನೇ ಆ ಮಗು ಅಳೋಕೆ ಸ್ಟಾರ್ಟ್ ಮಾಡ್ತು. ಬಹುಶಃ ಆ ಮಗು ರುದ್ರನ ಮಡಿಲಿಗೆ ಅಂದ್ರೆ ಅವನ ಹತ್ರ ಹೋಗೋಕೆ ಇಷ್ಟಪಡ್ತಿತ್ತು. ಆದ್ರೆ ಅವಳು ಈಗ ಡ್ರಿಪ್ಸ್ ಮೇಲಿದ್ಲು, ಸೊ ಅದು ಪಾಸಿಬಲ್ ಇರ್ಲಿಲ್ಲ. ರುದಿಕಾ ಅಳೋದನ್ನ ನೋಡಿ ಆದಿರಾ ತುಂಬಾನೇ ಚಡಪಡಿಸ್ತಾ ಇದ್ಲು. ಅವಳು ಬೇಗನೆ ಮಗುವಿನ ಹತ್ರ ಬಂದು ಅವಳನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡಿದ್ಲು. ಆದ್ರೆ ರುದಿಕಾ ಅಳೋದ್ ನಿಲ್ಲಿಸ್ಲಿಲ್ಲ. ಅವಳ ಕ್ರೈಯಿಂಗ್ ಇನ್ನೂ ಜಾಸ್ತಿ ಆಗ್ತಾನೆ ಇತ್ತು. ರುದಿಕಾನ ಆ ತರ ನೋಡೋದನ್ನ ಆದಿರಾಳಿಗೆ ಸಹಿಸ್ಕೊಳ್ಳೋಕೆ ಆಗ್ಲಿಲ್ಲ. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಅವಳು ಪೂರ್ತಿ ಪ್ಯಾನಿಕ್ ಆಗಿದ್ಲು.
ಆಗ್ಲೇ ರುದ್ರ ಮುಂದೆ ಬಂದು ರುದಿಕಾ ಡ್ರಿಪ್ಸ್ ತೆಗೆದು ಅವಳನ್ನ ಎತ್ಕೊಂಡ. ಅವನು ಎತ್ಕೊಂಡ ತಕ್ಷಣ ರುದಿಕಾ ಕಂಪ್ಲೀಟ್ ಆಗಿ ಸೈಲೆಂಟ್ ಆದ್ಲು. ಸ್ವಲ್ಪ ಅಳು ಮಾತ್ರ ಇತ್ತು, ಅದು ಕೂಡ ಟೈಮ್ ಆಗ್ತಾ ಆಗ್ತಾ ಕಡಿಮೆ ಆಯ್ತು. ರುದಿಕಾನ ತನ್ನ ಎದೆಗೆ ಬಿಗಿಯಾಗಿ ಹಿಡ್ಕೊಂಡು ಅವಳ ತಲೆಯನ್ನ ತುಂಬಾನೇ ಕೇರಿಂದ ಸವರ್ದ. ಇದನ್ನ ನೋಡ್ತಿದ್ದ ಹಾಗೆ ಆದಿರ ಕಣ್ಣಲ್ಲಿ ನೀರ್ ತುಂಬಿ ಬಂತು. ರುದಿಕಾನ ತನ್ನ ಮಡ್ಲಲ್ಲಿ ಇಟ್ಕೊಂಡು ಆದಿರ ಹತ್ರ ಬಂದ ಅಂಡ್ ನೆಕ್ಸ್ಟ್ ಸೆಕೆಂಡ್ ಅವಳಿಗೆ ಸನ್ನೆ ಮಾಡ್ದ. ಅವನು ರುದಿಕಾನ ಆದಿರ ಕಡೆ ಮೂವ್ ಮಾಡ್ದ. ಆದಿರ ತನ್ನ ನಡುತ್ತಿರೋ ಕೈಗಳಿಂದ ಕೈ ಚಾಚಿದ್ಲು. ಈಗ ಅವಳಿಗೆ ರುದಿಕಾನ ಎತ್ಕೊಳ್ಳೋಕೆ ಕೂಡ ಒಂದು ತರಹದ ಫಿಯರ್ ಇತ್ತು. ರುದಿಕಾನ ಅವಳ ಮಡ್ಲಲ್ಲಿ ಸ್ಟ್ರಾಂಗ್ ಆಗಿ ಇರಿಸಿ ಅಂದ, ನೀನು ರುದಿಕಾನ ನೋಡ್ಕೊ, ನಾನ್ ಬರೋವರೆಗೂ ಡಾಕ್ಟರ್ ಜೊತೆ ಮಾತಾಡಿ ಬರ್ತೀನಿ. ನೀನು ನಾನು ಬರೋವರೆಗೂ ರುದಿಕಾನ ನೋಡ್ಕೊ, ನಾನು ಡಾಕ್ಟರ್ ಜೊತೆ ಸ್ವಲ್ಪ ಮಾತಾಡಿ ಬರ್ತೀನಿ. ಅದರೊಂದಿಗೆ ಅವನು ಬೇಗನೆ ಅಲ್ಲಿಂದ ಹೊರಟೋದ. ಅವನಿಗೀಗ ಡಾಕ್ಟರ್ ಒಂದಿಗೆ ಮಾತಾಡೋಕೆ ಅಷ್ಟಾಗಿ ಇಷ್ಟ ಇರಲಿಲ್ಲ. ಆದ್ರೆ ಆದಿರ ರುದಿಕಾ ಜೊತೆ ಸ್ವಲ್ಪ ಸಮಯ ಏಕಾಂಗಿಯಾಗಿ ಅಂದ್ರೆ ಅಲೋನ್ ಆಗಿ ಕಳೀಲಿ ಅಂತ ಅವನು ಬಯಸ್ದ. ಇದರಿಂದ ಅವಳು ಸ್ವಲ್ಪ ಶಾಂತವಾಗಬಹುದು ಅನ್ನೋದು ಅವನ ಉದ್ದೇಶ ಆಗಿತ್ತು. ಬಾಗಿಲು ತಲುಪಿದ್ಮೇಲೆ ಅವನು ಒಮ್ಮೆ ಹಿಂತಿರುಗಿ ಆದಿರಳನ್ನ ನೋಡ್ದ. ಮೊದ್ಲು ಆದಿರ ರುದಿಕಾಳನ್ನ ತನ್ನ ಮಡ್ಲಲ್ಲಿ ಹಿಡಿಯೋದೇ ಕಷ್ಟ ಎಂಬಂತಿತ್ತು. ಆದ್ರೆ ಈಗ ಅವಳನ್ನ ತನ್ನ ಎದೆಗೆ ಬಿಗಿಯಾಗಿ ಅಪ್ಕೊಂಡಿದ್ಲು. ಅವಳ ತೋಳುಗಳನ್ನ ಅಲುಗಾಡ್ದಂತೆ ಬಿಗಿಯಾಗಿ ಹಿಡ್ಕೊಂಡಿದ್ಲು. ಕೆಲವು ಕ್ಷಣಗಳು ಅಲ್ಲಿನೇ ನಿಂತು ನಂತರ ಹೊರಗ್ ನಡೆದ. ವಿವಾನ್ ಹೊರಗ್ ಬಂದು ಕೇಳ್ದ, ಬಾಸ್, ಆ ಡಾಕ್ಯುಮೆಂಟ್ಸ್ ಬಗ್ಗೆ ಏನ್ ಮಾಡೋಣ? ಒಂದ್ ಕ್ಷಣ ಯೋಚಿಸಿ ಹೇಳ್ದ, ಅವುಗಳನ್ನ ಸೇಫ್ ಆಗಿ ಇಡು, ಅವು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ವಿವಾನ್ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟೋದ. ರುದಿಕಾಳ ಟ್ರೀಟ್ಮೆಂಟ್ ಹೇಗ್ ಮುಂದುವರಿಸಬೇಕು ಎಂದು ಚಿಂತಿಸ್ತಾ ಸ್ವಲ್ಪ ಹೊತ್ತು ಕಾರಿಡಾರ್ ನಲ್ಲಿ ನಿಂತ್ಕೊಂಡ. ರುದಿಕಾ ಈಗ ಚಿಕಿತ್ಸೆಗೆ ಪೂರ್ತಿಯಾಗಿ ರೆಡಿಯಾಗಿರ್ಲಿಲ್ಲ. ಅವಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕಿತ್ತು. ಆದ್ರೆ ಇದು ರುದಿಕಾಗೆ ತುಂಬಾನೇ ಡಿಫಿಕಲ್ಟ್ ಸಮಯವಾಗಿತ್ತು. ಅವಳಿಗೆ ಪ್ರಾಪರ್ ಕೇರ್ ಮಾಡ್ಬೇಕಿತ್ತು ಅಂಡ್ ಸರಿಯಾದ ಮೆಡಿಸಿನ್ಸ್ ತೆಗೆದುಕೊಳ್ಳೋದನ್ನ ಮುಂದುವರಿಸಬೇಕಿತ್ತು. ಇಲ್ಲಿವರೆಗೆ ಅವಳಿಗೆ ನಾರ್ಮಲ್ ಫೀವರ್ ಬಂದಾಗೆಲ್ಲ ಆದಿರ ಜಸ್ಟ್ ಸಿರಪ್ ಕೊಡ್ತಾ ಇದ್ಲು. ಆದ್ರೆ ಅದು ಇನ್ಮುಂದೆ ಕೆಲಸ ಮಾಡ್ತಾ ಇರ್ಲಿಲ್ಲ. ಅವನು ಕಾರಿಡಾರ್ ನಲ್ಲಿ ಸ್ವಲ್ಪ ಹೊತ್ತು ನಿಂತು ನಂತರ ರುದಿಕಾ ವಾರ್ಡ್ಗೆ ವಾಪಸ್ ಬಂದ. ರುದಿಕಾ ಈಗ ಬೆಡ್ ಮೇಲೆ ಇರೋದನ್ನ ಮತ್ತೆ ಆದಿರ ಅವಳ ಪಕ್ಕದಲ್ಲಿ ಮಲಗಿರೋದನ್ನ ಅವನು ನೋಡ್ದ. ಆದಿರ ಇನ್ನು ರುದಿಕಾಳನ್ನ ತನ್ನ ತೋಳ್ಗಳಲ್ಲಿ ಅದೆಂದಿಗೂ ಬಿಡೋದಿಲ್ಲ ಎಂಬಂತೆ ಬಿಗಿಯಾಗಿ ಹಿಡ್ಕೊಂಡಿದ್ಲು. ಇದನ್ನ ನೋಡ್ದ ಸ್ವಲ್ಪ ಮುಗುಳ್ನಕ್ಕು ನಂತರ ಅವ್ರ ಹತ್ರ ಬಂದ. ಅವನು ರುದಿಕಾಳನ್ನ ದಿಟ್ಟಿಸಿ ನೋಡಿ ಅವಳ ಕೆನ್ನೆಯ ಮೇಲೆ ಕೈ ಇಟ್ಟ. ನಂತರ ಅವನು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಇದ್ದಕ್ಕಿದ್ದಂತೆ ಅವನ ಹೆಜ್ಜೆಗಳು ನಿಂತ್ವು. ಅವನು ಮತ್ತೆ ಆದಿರಳತ್ತ ಹಿಂತಿರುಗಿ ನೋಡ್ದ. ಅವನ ಹಾರ್ಟ್ ಬೀಟ್ ಜೋರಾಗಿ ಬಡಿತಾ ಇತ್ತು. ಆದಿರ ಹೇಳಿದ ಮಾತುಗಳನ್ನ ಅವನು ನೆನಪಿಸ್ಕೊಂಡ. ಅವನು ಅವಳನ್ನೇ ನೋಡ್ತಾ ಅಂದ, ಸಾರಿ, ನಾನ್ ನಿನ್ ವಿಷಯದಲ್ಲಿ ತಪ್ಪು ಮಾಡ್ದೆ. ನನ್ ಹೀಗೋ ಹರ್ಟ್ ಆಯ್ತು ಅನ್ನೋ ರೀಸನ್ಗೆ ನಿನ್ ಲೈಫ್ ಸ್ಪಾಯ್ಲ್ ಮಾಡ್ದೆ. ಬರೀ ಮನಿಯಿಂದ ಬಿದ್ದು ಹಣಕ್ಕೋಸ್ಕರ ರಿಲೇಶನ್ಶಿಪ್ ಬೆಳೆಸೋ ಮಹಿಳೆಯರಲ್ಲಿ ನೀನು ಒಬ್ಳಲ್ಲ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬೇರೆಯವರ ಮಗುವನ್ನ ಉಳಿಸೋಕೆ ತನ್ನನ್ನ ತಾನು ಮಾರ್ಕೊಳ್ಳೋಕೆ ರೆಡಿ ಇರೋ ಹುಡುಗಿ ಯಾವತ್ತೂ ಆ ತರ ಇರೋಕೆ ಸಾಧ್ಯ ಇಲ್ಲ. ನೀನ್ ನನ್ನನ್ನ ಫರ್ಗ್ಯೂ ಮಾಡ್ತೀಯ ಅಂತ ಭಾವಿಸ್ತೀನಿ. ಹೀಗೆ ಹೇಳಿದ್ಮೇಲೆ ಅವನು ಆದಿರಾಳನ್ನ ಕೆಲವು ಸೆಕೆಂಡ್ಸ್ ದಿಟ್ಟಿಸಿ ನೋಡಿ ಹಿಂದೆ ಸರ್ದ. ಆದ್ರೆ ಅವನು ವಾರ್ಡಿಂದ ಹೊರಗೋಗ್ಲಿಲ್ಲ. ಸೈಲೆಂಟ್ ಆಗಿ ಹೋಗಿ ಅಲ್ಲೇ ಇದ್ದ ಸೋಫಾ ಮೇಲೆ ಕೂತ್ಕೊಂಡ. ಆದಿರ ಅಂಡ್ ರುದಿಕಾನ ನೋಡ್ತಾ ಯಾವಾಗ ನಿದ್ದೆಗೆ ಜಾರದ್ನೋ ಅವನಿಗೆ ತಿಳಿಯಲೇ ಇಲ್ಲ. ಸುಮಾರು 3 hours ಆದ್ಮೇಲೆ ಆದಿರ ಸಡನ್ ಆಗಿ ಕಣ್ಬಿಟ್ಟು ಸುತ್ತಲೂ ನೋಡಿದ್ಲು. ಅವಳು ನೋಟ ಎದುರಿಗಿದ್ದ ರುದ್ರನ್ ಮೇಲೆ ಬಿತ್ತು. ಅವಳು ಆತರದಿಂದ ಬೆಡ್ ಮೇಲೆ ಎದ್ಕೊಳ್ತ್ಲು. ಆದಿರಾಳ ಆತಂಕ ಅಂದ್ರೆ ಆಂಗ್ಸೈಟಿ ನೋಡಿ ರುದ್ರ ತಕ್ಷಣ ಅಂದ, ಡಾಕ್ಟರ್ ರುದಿಕನ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವಳನ್ನ ಮನೆಗೆ ಕರ್ಕೊಂಡು ಹೋಗೋ ಟೈಮ್ ಬಂದಿದೆ.